ಮುಂದಕ್ಕೆ ಬಾರೆ ಬಾ. ಸರ್ ನಿಮ್ಮ ಹೆಸರು ಹೇಳಿ. ಚಂದ್ರಶೇಖರ್. ಚಂದ್ರಶೇಖರ್. ಹಾಂ ಅದೇ ಹಂಗೆ ಇಟ್ಕೊಳ್ಳಿ. ಗೋಣಿಪುರನಾ ಸರ್? ಎಷ್ಟು ವರ್ಷದಿಂದ ಅವೆ ನಿಮ್ಮ ಮನೆಗೆ ಎಮ್ಮೆಗಳಿವು? ನಮ್ಮ ಮನೆಗೆ 5 ವರ್ಷ ಆಯಿತು. ಫಸ್ಟ್ ಇದು ತೊಗೊಂಡಿದ್ದಾ? ಇದು ತೊಗೊಂಡು ಫಸ್ಟ್ 2 ಸೂಲು ಹಾಕಿದೆ. ಇದು 2 ಸೂಲು. ಇದು ಮೊದಲನೇ ಸೂಲು. ಹಾಂ, ಎರಡನೇ ಸೂಲು. ಎರಡನೇ ಸೂಲು. ಈಗ 3ನೇ ಸೂಲಿಗೆ ಇದು ಮೊದಲನೇ ಸೂಲದು ಮಗ ಅದು. ಹಾಂ, ಗಂಡು. ಗಂಡು ಅಲ್ಲ, ಇದು ಈ 3ನೇ ಸೂಲು ಫಲ. 3ನೇ ಸೂಲು ಫಲ ಆಗಿದೆ. ಎಷ್ಟು? 8 ತಿಂಗಳು ನಡೀತಾ ಇದೆ. ನಡೀತಾ ಇದೆ. ಸೆಮೆನ್ ಹಾಕ್ಸಿರೋದು. ಸೆಮೆನ್ ಹಾಕಿ. ಇವಾಗ ಅದಕ್ಕೂ ಸೆಮೆನ್ ಕೊಡ್ಸಿದ್ದೀರಾ? ಇದಕ್ಕೂ ಸೆಮೆನ್ ಕೊಡ್ಸಿದ್ದೀವಿ, ಇದಕ್ಕೂ ಕೊಡ್ಸಿದ್ವಿ. ಹಾಂ, ಇನ್ನೂ ಸಹ ಇದಾಗಿಲ್ಲ. ಫಸ್ಟ್ ಟೈಮ್ ಕೊಡ್ಸಿದ್ರೆ ನಿಂತಿಲ್ಲ. ಹಾಂ, ಇನ್ನೊಂದ್ಸರಿ ಕೊಡ್ಸಿದ್ವಿ. ತಿರ್ಗಿ ಕೊಡ್ಸಿದ್ದೀರಾ? ಕೊಡ್ಸಿದ್ವಿ. ಹಾಂ ಹಾಂ. 2 ಒಂದೇ ಸರಿ ಬಂದಿದೆ, 2 ಒಂದೇ ಸರಿ ಕೊಡ್ಸಿದ್ವಿ. ಸೆಮೆನೆ. ಹಾಂ ಹಾಂ. ಎಷ್ಟು ವರ್ಷ ಇರ್ಬೋದು ಇದಕ್ಕೆ? ಏನು ಇದಕ್ಕೆ? ಹಾಂ, ಒಂದು ವರ್ಷದ ಮೇಲೆ 12 ತಿಂಗಳು, 2 ತಿಂಗಳು, 2 ವರ್ಷ ಆಯ್ತಾ ಬಂತು. ಆಗ್ತಾ ಬಂದಿದೆಯಾ? ಹಾಂ ಹಾಂ. ಸರ್ ಈ ಹಾಲು ಎಷ್ಟು ಬರುತ್ತೆ ಇದು ಕರು ಹಾಕಿದಾಗ? ಟೈಮ್ಗೆ 6 ರಿಂದ 7 ಲೀಟರ್ ಬರುತ್ತೆ ಒಂದು ಟೈಮ್ಗೆ. ಹಾಂ ಹಾಂ. ಅದೆಷ್ಟು ಬರ್ತಾ ಇದೆ 4 ಲೀಟರ್ ಬರುತ್ತೆ ಈಗ? ಫಸ್ಟ್ನೇ ಸೋಲೋದು. ಹಾಂ, 4 ಲೀಟರ್ ಒಂದು ಟೈಮ್. ಅಲ್ಲ ಹೊಸ್ದ ಕರು ಇದಾದಾಗ ಅದೇ ಅವಾಗೆ ಬರ್ತೀವಿ. ಈಗ ಎಷ್ಟು ಬರ್ತದೆ ಪ್ರೆಸೆಂಟು? 3 ಲೀಟರ್ ಬರ್ತದೆ. 3 ಲೀಟ್ರು ಒಂದು ಟೈಮ್ಗೆ. ಅದು ಕರು 1 ವರ್ಷ ಆಗಿದೆಯಾ? ಹಾಂ, 1 ವರ್ಷ ಆಗಿದೆ. ಆಗಿದೆ. 11 ತಿಂಗಳ. ಹಾಂ ಹಾಂ ಹಾಂ. 1 ವರ್ಷಕ್ಕೆ ಒಂದು 15 ದಿವಸ ಕಮ್ಮಿ ಇರಬೇಕು ಅಷ್ಟೇ. ಸರ್ ನೀವು ಬೇರೆ ಕೆಲ್ಸಕ್ಕೆ ಹೋಗ್ತೀರಾ? ಹಾಂ, ಹೋಗ್ತೀನಿ. ಇದು ಸುಮ್ಮನೆ ಒಂದು ಉಪಕಸಬು ಥರ ಇದು? ಜೊತೆಲಿ ಮಿಸ್ಸಸ್ ಇರ್ತಾರೆ. ಹಾಂ, ಜೊತೆಗೆ ನಾನು ಶಿಫ್ಟ್ ಇರ್ತದೆ ನನಗೆ. ಹಾಂ ಹಾಂ ಹಾಂ. ಶಿಫ್ಟ್ ಮಾಡ್ಕೊಂಬಂದು ನೋಡ್ಕೊತೀನಿ. ಹಾಂ ಹಾಂ ಹಾಂ. ಮೂಲತಃ ಇದೇ ಊರಿನವರು ನೀವು? ಇದೇ ಊರು, ಸ್ವಂತ ಇದೇ ಊರು. ಅವ್ರು ನಾವು ಮದುವೆ ಆಗಿರೋದು ಹೆಜ್ಜಾಲ ಗೇಟು. ಹಾಂ ಹಾಂ ಅವರು ಹಾಂ ಹೆಜ್ಜಾಲದಲ್ಲಿ 500 ದೇವಳಿ ನಿನ್ನ ಪಡೆ ಅವರು. ಹಾಂ ಹಾಂ ಹಾಂ. ಅಲ್ಲಿಗೆ ಮದುವೆ ಆಗಿದ್ವಿ. ಮಿಸ್ಸಸ್ ಅವರು. ಹಾಂ ಹಾಂ. ಇದು ಹಂಗಂದ್ರೆ 5 ವರ್ಷದಿಂದ ಇದೆ ಇದ್ರ ಕರುಗಳು ಇವು. ಮನೆ 1 ಲೀಟ್ರ್ ಇಟ್ಕೊಂಡು ಎಲ್ಲ ಡೈರಿಗೆ ಹಾಕ್ತೀರಾ ಅಥವಾ ಡೈರಿಗೆ ಹಾಕೋದು? ಹಾಂ ಹಾಂ. ಬೇರೆಯವ್ರಿಗೆ ಸ್ವಲ್ಪ ಕೊಡ್ತೀವಿ ಅಷ್ಟೇ. ವರ್ತನೆ ಕೊಡ್ತೀರಾ ಮನೆ ಹತ್ರ? ಹಾಂ ಹಾಂ ಡೈರಿ ಹಾಂ ಹಾಂ. ಸರ್ ಕೈ ತಿಂಡಿ ಏನು ಕೊಡ್ತೀರಾ? ಕೈ ತಿಂಡಿ, ಸ್ವೀಟ್ಸು, ಬೂಸ. ಹಾಂ, ರವೆ ಬೂಸ. ರವೆ ಬೂಸ. ಹಾಂ ಹಾಂ. ಒಂದ್ಸರಿ ಚಕ್ಕೆ ಬೂಸ ಕೊಡ್ತೀವಿ. ಹಾಂ ಹಾಂ. ಇರೋದಕ್ಕೆ ತುಂಬ ಅನುಕೂಲ ನಿಮಗೆ. ಟೈಮ್ ಪಾಸು ಆಗುತ್ತೆ, ಸ್ವಲ್ಪ ಎಕ್ಸಸೈಸ್ ಆದಂಗೂ ಆಗುತ್ತೆ. ಇದ್ರೆ ತಾನೇ ನಮಗೂ ಅನುಕೂಲ. ಓಡಾಡ್ದಂಗೆ ಆಗುತ್ತೆ. ಕರ್ಕೊಂಬತ್ತೀವಿ, ಕರ್ಕೊಂಡು ಹೋಗ್ತೀವಿ. ಹಾಂ, ಮೇಯ್ತವೆ. ತಂದು ಕಟ್ಟಾಕ್ಬಿಟ್ರೆ ಮೇಯ್ತವೆ. ಬತ್ತೀವಿ ಒಂದು ರೌಂಡ್, ಸುಮ್ಮನೆ ಮಧ್ಯ ಒಂದು ರೌಂಡ್ ಬತ್ತೀವಿ. ಹಾಂ ಹಾಂ. ಏನಾದ್ರು ಆ ಕಡೆ ಎಲ್ಲ ಮೇಯ್ದಿತ್ತು ಅಂದ್ರೆ ಒಂದ್ಸರಿ ಕಟ್ಟಾಕ್ತಿವಿ. ಹಾಂ, ಇಲ್ಲಾಂದ್ರೆ ಮೇಯ್ತಾ ಇದ್ರೆ ಮೇಯ್ತಾ ಇರ್ತವೆ. ಸಂಜೆ 6 ಗಂಟೆಗೆ ಇಟ್ಕೊಂಡು ಹೋಗ್ಬಿಡ್ತೀರಾ? 2 ಟೈಮ್ ಕಟ್ಟಾಕ್ತಿವಿ. ಹ್ಞೂ ಹ್ಞೂ. ಮೇಯ್ತವೆ ಚೆನ್ನಾಗಿ. ಮನೆ ಹತ್ರ ಕೊಟ್ಟಿಗೆ ಇದೆಯಾ ಕ್ಲೀನಾಗಿ ಕಟ್ಟಕ್ಕೆ? ಏನು ತೊಂದರೆ ಇಲ್ಲ? ಮುಂದೆನೇ ಎಲ್ಲ ಶೆಡ್ ಹಾಕಿದ್ವಿ. ಹಾಂ ಹಾಂ. ಶೆಡ್ ಹಾಕಿದ್ವಿ. ಒಳಗಡೆ ಒಂದು ಜಾಗ ಇದೆ. ಹಾಂ ಹಾಂ. ಹಿಂದ್ಗಡೆ ಮನೆ ಒಳಗಡೆ ಹಿಂದಕ್ಕೆ ಹಾಕೊಂಡಿದ್ವಿ. ಹಾಂ ಹಾಂ. ಅದು ಮೋಲ್ಡ್ ಹಾಕಿದ್ವಿ. ಅದು ಹಾಂ ಹಾಂ. ಮುಂದ್ಗಡೆ ಫ್ರಂಟಲ್ಲಿ ಶೀಟ್ ಹಾಕಿದ್ವಿ. ಹಾಂ ಹಾಂ. ನೈಟಲ್ಲಿ ಕಟ್ಟಾಕ್ತೀವಿ. ಹಾಂ, ಇದ್ರ ಕರು ನೋಡೋ ಇನ್ನೂ 2 ತಿಂಗಳು ಬೇಕು. 2-2.5 ತಿಂಗಳ ಮೇಲೆ ಬೇಕು. 2 ತಿಂಗಳ ಮೇಲೆ. ಹಾಂ ಹಾಂ. 10 ತಿಂಗಳಿಗೆ ತಾನೇ ಇದು. ಹಾಂ, 10 ತಿಂಗಳು ತುಂಬಬೇಕು. ಹ್ಞೂ. ಅದು ಕೋಣ ಏನು ಕೊಡಲ್ಲ ಇನ್ನು? ಕೊಡಲ್ಲ. ನಮ್ಗೆ ಯಾಕೋ ಇಷ್ಟ ಇಲ್ಲ ಕೊಡೋಕ್ಕೆ. ಹಾಂ, ಯಾವ ಕೊಡಲ್ಲ ಅಂದರೆ ನಿಮ್ಮೂರಲ್ಲಿ ಎಮ್ಮೆ ನಿಮ್ಮದೇ ಇನ್ನು ಯಾರ್ದು ಇಲ್ಲ? ನಮ್ದು ಇನ್ನು ಯಾರ್ದು ಇಲ್ಲ. ಈ ಸುತ್ತಮುತ್ತಲು ಯಾರ್ದು ಇಲ್ಲ ಅನ್ಸುತ್ತೆ? ಸದ್ಯಕ್ಕೆ ಯಾರು ಕಾಣಿಲ್ಲಪ್ಪ. ಯಾರು ನೋಡಿಲ್ಲ. ಯಾರು ನೋಡಿಲ್ಲ ನಾವು ಸದ್ಯಕ್ಕೆ. ಸುತ್ತಮುತ್ತಲು ಯಾರು ಇಲ್ಲ. ಹಾಂ ಹಾಂ. ಇದು ಒಳ್ಳೆ ಎಮ್ಮೆನೂ ಆಗುತ್ತೆ ಇದು. ಪಡ್ಡೆ ಅದು. ಹಾಂ, ಪಡ್ಡೆ. ಫಲ ನಿಂತುಬಿಟ್ರೆ ಎಷ್ಟು? 1 ತಿಂಗಳಾಗಿದೆ ಫಲ ಕೊಡಿಸಿ? ಜಾಸ್ತಿ ಆಗಿದೆಯಾ? ಇಲ್ಲ ಸರ್, ನಮ್ಮದು 20 ದಿವಸ ಆಯ್ತು. ಆಯ್ತು ಸರ್, ಧನ್ಯವಾದಗಳು ಸರ್.